ಸರ್ ನಮಸ್ತೆ. ನಮಸ್ಕಾರ. ಈ ಸತಿ ಸೀಸನ್ 12 ಕನ್ನಡ ಬಿಗ್ ಬಾಸು ಬೇರೆ ಕಡೆ ಆಗಿದೆ, ಹೊಸ ರೀತಿಯಲ್ಲಿ ಬರ್ತಾ ಇದೆ. ಅದೇ ನಮ್ಮ ಕನ್ನಡಕ್ಕೆ ಜಾಸ್ತಿ ಮರ್ಯಾದೆನ ಕೊಟ್ಟಿದ್ದಾರೆ ಅನ್ನೋಕ್ಕಿಂತ ಜಾಸ್ತಿ ಒತ್ತನ್ನ ಕೊಟ್ಟು ತೋರಿಸಿದ್ದಾರೆ. ಹೇಗೆ ಅನ್ನಿಸ್ತು ನಿಮಗೆ? ಸರ್ ಈ ಸರಿ ಸೀಸನ್ 12 ಅಲ್ಲ, ಸೀಸನ್ 12ಅಲ್ಲಿ ತುಂಬ ಖುಷಿಯಾಯಿತು. ಕನ್ನಡದ ಇತಿಹಾಸಗಳನ್ನೆಲ್ಲ ಒಂದು ಬಿಗ್ ಬಾಸ್ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ನೋಡಿಸೋದು ತುಂಬ ಖುಷಿಯಾಯಿತು. ಸುದೀಪಣ್ಣ ಅವ್ರು ಹೇಳಿದರು ಈ ಸರಿ ಎಲ್ಲ ಕನ್ನಡಮಯವಾಗಿರಬೇಕು ಅಂತ ಹೇಳಿದರು. ಅದೇ ರೀತಿ ಆ ಬಿಗ್ ಬಾಸಲ್ಲಿ ಈ ಸರಿ ನಮಗೆ ಕನ್ನಡಮಯವಾಗಿ ಕಾಣ್ಬೋದು, ಇತಿಹಾಸಗಳನ್ನ ಕಾಣ್ಬೋದು. ಅದು ತುಂಬ ಹೃದಯ ಧನ್ಯವಾದಗಳು ಹೇಳ್ತೀನಿ. ಧರ್ಮೇಂದ್ರ ಅನ್ನೋರೊಬ್ಬರು ಇತಿಹಾಸ ತಜ್ಞ, ಅವರು ಸಹ ಅದಕ್ಕೆ ಒತ್ತು ಕೊಟ್ಟು ಕೆಲಸ ಮಾಡಿದ್ದಾರೆ. ತುಂಬ ಖುಷಿಯಾಗುತ್ತೆ. ನನಗೂ ಖುಷಿ ಆಯಿತು ಸರ್. ಈ ಸರಿ ಬಿಗ್ ಬಾಸು ಕನ್ನಡಮಯ ಆಗೋದಕ್ಕೆ ನಮ್ಮಂಥ ಹೋರಾಟಗಾರರು ತುಂಬ ಖುಷಿಯಾಗುತ್ತೆ ನೋಡೋಕ್ಕೆ. ಅಂದರೆ ಮತ್ತೆ ಈಗ ಬಂದಿರುವಂಥ ಕಂಟೆಸ್ಟೆಂಟ್ಗಳು ನೀವೆಲ್ಲ ನೋಡಿದಿರಾ, 19 ಜನ ಕಂಟೆಸ್ಟೆಂಟು. ಹೇಗೆ ಅನ್ನಿಸ್ತು ನಿಮ್ಗೆ? ಮುಂಚೆ ಏನಾದ್ರು ಇತ್ತಾ ಇವ್ರು ಬರ್ತಾರೆ ಅಂತ ಏನಾರು? ಕೆಲವ್ರು ಇತ್ತು, ಯಾರೋ ಕಾಕ್ರೋಚ್ ಸುಧೀರು, ಗಿಲ್ಲಿ ನಟ ಅವರು ಇವರೆಲ್ಲ ಮೊದಲೇ ಬರಬೇಕಾಗಿತ್ತು. ಅದು ಬಿಟ್ಟರೆ ಸ್ವಲ್ಪ ಕೆಲವ್ರ ಮೇಲೆ ಬೇಸರ ಇದೆ. ಒಂದೇ ಒಂದು ಫಿಲಮ್ ಮಾಡಿ ಒಂದೇ ಒಂದು ಹೀರೋಯಿನ್ ಪಾಠ ಮಾಡಿದ ತಕ್ಷಣ ಅವನ್ನೇ ಕರ್ಕೊಂಬಂದಿದ್ದೀವಿ. ಸಾಧನೆ ಮಾಡೋದು ಎಷ್ಟೋ ಜನ ಇದ್ದಾರೆ. ಇವಾಗ ಅನು ಅಕ್ಕ ಆಗಿರ್ಬೋದು, ಸುಮಾರು ಜನ ಹೆಣ್ಮಕ್ಳಿದ್ದಾರೆ. ಆದರೆ ಒಂದು ಖುಷಿ ಏನಂದರೆ ಉತ್ತರ ಕರ್ನಾಟಕ ಕಡೆಯಿಂದ ಮಲ್ಲಮ್ಮ ಅನ್ನೋರು ಕೊಟ್ಟಿದ್ದಾರೆ ಆ ತಾಯಿಗೆ. ತುಂಬ ಖುಷಿ ಆಯಿತು. ಅದೇ ಬ್ಯಾಲೆನ್ಸ್ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಒಂದೊಂದು ಪ್ರಾಂತ್ಯಕ್ಕೆ ಒಬ್ಬರವ್ರು ಕೊಟ್ಟು ಅದನ್ನು ಮಾಡೋಂಥ ಕೆಲಸನ ಬಿಗ್ ಬಾಸ್ ಅವ್ರು ಮಾಡಿದ್ದಾರೆ. ಆದರೆ ಕೆಲವು ಜನ ಎಡವಿದ್ದಾರೆ ಅನ್ನೋದಕ್ಕೆ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಹಿಂಗಿದೆ ಸರ್. ಯಾರು ಬರಬಾರ್ದಿತ್ತು ಅಂತ ಅನ್ಸುತ್ತೆ? ಇವಾಗ ಬರಬೇಕು ಎಲ್ಲ ಕನ್ನಡಿಗರೇ. ಆದರೆ ಹೊಸತನ ನೋಡಿಸ್ತೀನಿ ಅಂತ ಹೇಳಿದ್ರು ಏನೋ ಕನ್ನಡಮಯವಾಗಿದೆ. ಆದರೆ ನೋಡಿದ್ದೀವಲ್ಲ, ಒಂದು ಸೀರಿಯಲ್ ಮಾಡಿದವನ್ನೇ ಕರ್ಕೊಂಬಂದು ನೋಡಿದವನ್ನೇ ಏನು ನೋಡ್ತೀವ ನೀವು ಬಿಗ್ ಬಾಸಲ್ಲಿ? ಹೊಸದು ಬೇಕು, ಹೊಸತನ ಇರಬೇಕು, ಹೊಸ ಅನುಭವ ಆಗಿರಬೇಕು. ಇವಾಗ ಮಲ್ಲಮ್ಮ ಅವ್ರು ಕೊಟ್ಟರು. ಅದೇ ರೀತಿ ಹುಡುಕಿರ ಸಿಕ್ಕಿರೋರು ಯಾಕೆ ಸಿಗಲ್ವ ನಮ್ಮ ಕರ್ನಾಟಕದಲ್ಲಿ? 6 ಕೋಟಿ ಜನ ಇದ್ದೀವಿ. ಸೀರಿಯಲ್ ಮಾಡಿ ಆಲ್ರೆಡಿ ಈ ಸೀರಿಯಲ್ ನೋಡಿ ಬೇಜಾರಾಗಿರ್ತೈತೆ. ಅಂಥವ್ನು ಕರ್ಕೊಂಬಂದು ನೀವು ಬಿಗ್ ಬಾಸ್ಗೆ ಹಾಕ್ರೆ ನಾವೇನು ನೋಡೋಣ? ಅವನ ಟ್ಯಾಲೆಂಟ್ ಏನು ನೋಡೋಕ್ಕಾಗುತ್ತೆ? ನಾವು ಟ್ಯಾಲೆಂಟ್ ಇರೋರನ್ನ ಕಳಿಸಿ ಒಳಗಡೆ ಎಲ್ಲ ಸಪ್ಪಗಾಗೋತೀವಿ. ಸೀರಿಯಲಲ್ಲಿ ನೋಡಿ ಸಪ್ಪಗಾಗಿರ್ತೀವಿ. ಇನ್ನು ಬಿಗ್ ಬಾಸ್ ಬಂದು ನೋಡೋಣ ಸಪ್ಪಗಾಗಿ ನನ್ನ ಜೋಶ ಬರ್ತೈತೆ ಅವ್ರು ನೋಡೋದು. ಇನ್ನು ರಕ್ಷಿತಾ ಅಂತ ತುಳು ಕಡೆಯವರು, ಅವರು ಬಂದ್ಬಿಟ್ಟು ಆಲ್ರೆಡಿ ಟ್ರೋಲ್ ಕೂಡ ಆಗಿದ್ರು. ತುಂಬಾ ಟ್ರೋಲು. ನೀನು ವಿಡಿಯೋನೇ ಮಾಡಬೇಡ, ನಿನ್ನ ರೀಲ್ಸ್ ನೋಡೇ ನಮ್ಗೆ ಸಾಕಾಗಿದೆ, ಬಿಗ್ ಬಾಸ್ ಅಲ್ಲೂ ಕೂಡ ನೀನು ನೋಡ್ಬೇಕಂತ ಕೇಳ್ತಾರೆ. ಈಗ ಏನಾಗುತ್ತೆ ಅಂದರೆ ಒಂದೊಂದು ಪ್ರಾಂತ್ಯಕ್ಕೆ ಒಬ್ಬರು ಕೊಡಬೇಕು ಅನ್ನೋ ಲೆಕ್ಕಾಚಾರ ಮಾಡಿ ಅವ್ರನ್ನ ಕೊಟ್ಟಿರ್ಬೋದೇ ಹೊರತು ಏನು ಸಂದೇಶ ಹೆಣ್ಮಗಿಂದ? ಅನು ಅಕ್ಕ ಅವ್ರನ್ನೂ ಇದು ಮಾಡ್ಬಿಟ್ಟು ನೀವು ಇವ್ರನ್ನ ನಿಲ್ಸಿದ್ರೆ ಅನು ಅಕ್ಕ ಅವರು ಮೇಲ್ಗೈ ಇದ್ದಾರೆ, ಸೇವೆ ಮಾಡಿದ್ದಾರೆ. ಇವಾಗ ರೀಲ್ಸ್ ಮಾಡಿದೆ ಅಂದ್ಬಿಟ್ಟು ಎಲ್ಲಾನ ಕರ್ಕೊಂಬರ್ತಾರೆ. ಏನು ಅದಕ್ಕೊಂದು ಘನತೆ ಗೌರವಗಳು ಬೇಡವಾ? ಹೆಣ್ಮಗು ಯಾರೇ ಇರಲಿ ನಾವು ಗೌರವ ಕೊಡ್ತೀವಿ. ಆದರೆ ಸಾಧನೆ ಮಾಡೋರು ಸಾವಿರಾರು ಜನ ಇದ್ದಾರೆ. ಇವಾಗ ಈ ಟ್ರೋಲ್ ಹಾಕ್ಕೊಂಡು ಕನ್ನಡ ಯಾಕೆ ಮಾತಾಡಲಿ ಅನ್ನೋದು, ಆಮೇಲೆ ಕನ್ನಡದಲ್ಲಿ ಆ ಪದ ಉಪಯೋಗಿಸ್ತಾರೆ. ಆ ದೇವ್ರಿಗೆ ಹೇಗೆ ಗೊತ್ತಾಗಬೇಕು, ಮೆಚ್ಚಬೇಕದು ಅಂಥ ಪದಗಳನ್ನ ಉಪಯೋಗಿಸ್ತಾರೆ. ಏನು ಸಂದೇಶ ಕೊಡ್ತಾರೆ ಜನಗಳಿಗೆ ಅನ್ನೋದನ್ನ ಕಾದು ನೋಡೋಣ ಆಯ್ತು.